ಗಾಯ್ಸ್ ಈ ವಿಡಿಯೋ ನೋಡ್ಕೊ ಬನ್ನಿ. 1:22 ಸ್ಯಾಟರ್ಡೇ ನೈಟ್. ನಾ ಚಲೋ ನಿದ್ದೆ ಮಾಡ್ಲಿಕ್ಕತ್ತೈತ್ರಿ. ನನ್ ಗಂಡ ಜೋರಾಗಿ ಹೊಡಿ 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 ಏನ್ ಹೇಳೋದು? ಓ ಹಸ್ಬೆಂಡು ಆಡಪ್ಪ ಅಲ್ಲೇ ನೋಡು. ಅಲ್ಲೇ ಹೊಡೀನಿ. ಹೆಂಗೂ ಇದ್ದೀನಿ ಈಗ. ಇನ್ನೇನ್ ಮಾಡ್ಲಿ, ನಾನು 3-4 ರೀಲ್ಸ್ ನೋಡಿ ಮುಕ್ಕೋತೇನೆ. ಇಷ್ಟೇ ಅನ್ಸುತ್ತೆ. 3-4 ಆಡೋದೆ ಪಬ್ಜಿ. ಜೈ ಪಬ್ಜಿ. ಗಾಯ್ಸ್, ಅಕ್ಕಂಗೆ ಅದೇನ್ ಅನಿಸ್ತಿತ್ತೋ ಗೊತ್ತಿಲ್ಲ. ಅಂದ್ರೆ ಮಲ್ಕೊಳ್ಳೋ ಟೈಮಲ್ಲಿ ಆಟ ಆಡೋದ್ ಯಾಕೆ ಅಂತ ಅನ್ಸಿರ್ಬೋದು, ಗೊತ್ತಿಲ್ಲ. ಬಟ್ ನೋಡಿ, ಇಲ್ಲಿ ಗಂಡ ಆದವನು ಫ್ರೀ ಫೈರ್ ಆಡ್ಕ ಕೂತವನೆ, ಅದು ಈಟೊತ್ನಲ್ಲಿ. ಅದಕ್ಕೆ ಹೇಳೋದು, ಆಡೋ ಏಕ್ಲಿಗೆ ಮದ್ವೆ ಮಾಡಿದ್ರೆ ಇದನ್ನೇ ಆಗೋದು. ಪಾಪ ಟೈಮ್ ಆಗಿರ್ಬೇಕು, ನಿಮ್ದಾಗ ಬೇಗ ಮಲ್ಕೋಣ ಅಂತಿದ್ರೆ ಗೇಮ್ ಮಾಡ್ಕೊ ಕೂತವನೆ. ಈ ಕಡೆ ಅವಳಿಗೂ ನಿದ್ದೆ ಆಳು, ಇವ್ನ್ ಇದ್ದಿದ್ದು ಆಳು. ಡಾನ್ಸ್ ತರ್ತಾನೆ ಗನ್ನಲ್ಲಿ ಸೌಂಡ್. ಗೇಮಲ್ಲಿ ಬೇರೆ ಎಲ್ಲೋ ಅನ್ಸ್ಬೇಕಾಗಿರೋದಿಲ್ಲ ಅನ್ನಿಸ್ತಾನೆ. ಅಲ್ಲ, ಇಲ್ಲಿ ನಮ್ಗೆ ಹೆಣ್ಣು ಸಿಗ್ತಲ್ಲ ಅಂತ ನಾವ್ ಸಾಯ್ತಿದೀವಿ. ಅಲ್ಲಿ ನೋಡಿದ್ರೆ ಆಡ ಏಕ್ಳಿಗೆ ಮದುವೆ ಮಾಡ್ತಾರ. ಮದುವೆ ಏನ್ ಹೇಳೋಣ ಇಂಥವ್ರಿಗೆಲ್ಲ. ದಯವಿಟ್ಟು ಈಗಲಾದ್ರು ಗೇಮ್ ಆಡೋದನ್ನ ಬಿಟ್ಟು ಹೆಂಡತಿ ಜೊತೆ ಸಂಸಾರ ಮಾಡಿ ನೈಟ್ ಹೊತ್ತು. ಮೊದ್ಲೇ ಹೆಣ್ ಸಿಕ್ತಿಲ್ಲ ಅಂತ ಸಾಯ್ತಿದೀವಿ ಎಲ್ಲ, ಬೇರೆಯವ್ರಲ್ಲ, ನಾವಲ್ಲ, ಬೇರೆಯವ್ರು. ಆತರ ಸಿಕ್ಕಿರೋರ್ನ ಬಿಟ್ಟು ನೀನ್ ಗೇಮ್ ಮಾಡ್ಕೊ ಕೂತಿದ್ಯಲ್ಲಪ್ಪ, ಐಟ್ಸ್ ಆಫ್. ಹಂಗಾದ್ರೆ ಮೋಸ್ಟ್ಲಿ ಅವ್ನ್ ಹೆಂಡತಿ ಮೇಲೆ ಪ್ರೀತಿ ಇಲ್ಲ, ಸುಮ್ನೆ ಮದ್ವೆ ಆಗಿರೋದು. ಫ್ರೀ ಫೈರ್ ಮೇಲೆ ಐತೆ. ಹಂಗ ಫ್ರೀ ಫೈರ್ ನ ಮದ್ವೆ ಆಗ್ಬೋದಿತ್ತಲ್ಲ, ಹೆಣ್ತಿನ ಯಾಕದ? ಅದ್ರೊಳಗೆ ಅವರೇ ಕಣ ಹುಡುಗಿರು, ಅದಕ್ಕೆ ಅಲ್ಲೇ ನೋಡ್ತಾ ಇರ್ತಾನೆ. ಗೊಂಬೆಗಳು ಮಾಡ್ಕತೇನೇನೋ. ಅಂದ್ರೆ ಸಂಸಾರ ಸಾಕ್ಬಿಡ.